ಓಂ ಶಾರದಾದೇವಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದೀಪದ ಮುಖೇನ ಪೂಜೆಗಳು ಮಾಡ್ತೀವಿ. ದೀಪ ಇಲ್ಲದ ಪೂಜೆ ಯಾವ ಪೂಜೆನೂ ಇರೋದಿಲ್ಲ. ಮನುಷ್ಯನ ಆದಿಕಾಲ ಅಂತ್ಯಕಾಲದಲ್ಲೂ ಸಹ ಒಂದು ದೀಪ ಬೇಕೇ ಬೇಕು. ಅಂತಹ ದೀಪಗಳನ್ನು ನಾನಾ ವಿಧವಾಗಿ ವಿಧವಾಗಿ ಹಚ್ತೀವಿ. ಅದರಲ್ಲಿ ಅನೇಕ ವಿಧವಾದ ದೀಪಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಕಾಮಾಕ್ಷಿ ದೀಪಗಳು, ಇನ್ನೊಂದು ದೀಪ, ಮತ್ತೊಂದು ದೀಪ, ಯಾವ್ಯಾವುದೋ ಹೆಸರಿರುತ್ತೆ. ಆದರೆ ಬಹು ವಿಶೇಷವಾಗಿ ಮನೆಯಲ್ಲಿ ಪದೇ ಪದೇ ಮನಸ್ತಾಪಗಳಾಗ್ತಾ ಇದೆ, ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗ್ತಾ ಇದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಕಷ್ಟ ಜಾಸ್ತಿ ಆಗ್ತಾ ಇದೆ, ಸಾಲದ ಬಾಧೆ ಜಾಸ್ತಿ ಆಗ್ತಾ ಇದೆ, ಕುಟುಂಬದಲ್ಲಿ ಯಾವಾಗಲೂ ಅನಾರೋಗ್ಯ ಕಾಡ್ತಾ ಇರುತ್ತೆ, ಅದ್ರ ಕೋಪತಾಪಗಳು ಕೂಡ ಜಾಸ್ತಿ ಇರ್ತಕ್ಕಂಥದ್ದು, ಕಲಹಗಳು ದ್ವೇಷಗಳು ಜಾಸ್ತಿ ಇರ್ತಕ್ಕಂಥ ಆ ಮನೆಯಲ್ಲಿ, ಅದು ಬಾಡಿಗೆ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಏನೇ ಆಗಿರ್ಬೋದು. ಮನೆ ಅಂದರೆ ಏನು? ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಮನೆಯಲ್ಲಿ ವಿಶ್ರಾಂತಿ ತಗೋತೀವಿ, ಮನೆಯಲ್ಲಿ ಮಲಗ್ತೀವಿ, ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಮನೆ ಅಂತೂ ಕೂಡ ಕರಿತೀವಿ. ವಾಸ ಮಾಡ್ತಕ್ಕಂಥದ್ದನ್ನೇ ವಾಸ್ತು ಅಂತೂ ಕೂಡ ನಾವು ಕರಿತೀವಿ. ಹಾಗಾಗಿ ಆ ಮನೆಯಲ್ಲಿ ಇಂತಹ ಕಲಹಗಳಿಂದ ಮುಕ್ತರಾಗೋದಕ್ಕೆ ಒಂದು ಬಹು ವಿಶೇಷವಾದ ತಂತ್ರ, ಬಹು ವಿಶೇಷವಾದ ಉಪಾಯ ಅಂದರೆ ಅದು ವೀಳ್ಯದೆಲೆ ದೀಪ, ನಾಗವಲ್ಲಿ ದೀಪ ಅಂತ ನಾವು ಕರಿತೀವಿ. ವೀಳ್ಯದೆಲೆ ದೀಪ, ಅದೇ ಹಾಗೆ ವೀಳ್ಯದೆಲೆಯಲ್ಲಿ ದೀಪ ಹಚ್ಚಕ್ಕಾಗುತ್ತಾ? ಅದು ಹೇಗೆ ವೀಳ್ಯದೆಲೆಯಲ್ಲಿ ದೀಪವನ್ನು ಹಚ್ಚಬೇಕು? ಯಾಕೆಂದರೆ ವೀಳ್ಯದೆಲೆಯಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಕೂಡ ವಾಸವಾಗಿರ್ತಕ್ಕಂಥದ್ದು. ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿರ್ತಕ್ಕಂಥ ಒಂದು ವಿಶೇಷವಾದ ವಸ್ತು ಅಂದರೆ ಅದು ವೀಳ್ಯದೆಲೆ. ಹಾಗೆ ಆಯುರ್ವೇದದಲ್ಲಿ ತಗೊಳ್ಳಿ, ಹಾಗೆಯೇ ಆಧ್ಯಾತ್ಮಿಕವಾಗಿ ತಗೊಳ್ಳಿ, ವೈಜ್ಞಾನಿಕವಾಗಿ ತಗೊಂಡ್ರೂ ಸಹ ಅಷ್ಟು ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ವೀಳ್ಯದೆಲೆ. ಅಂತಹ ವೀಳ್ಯದೆಲೆ ದೀಪವನ್ನು ಮನೆಯಲ್ಲಿ ಹಚ್ಚಿದ್ದೇ ಆದರೆ ನಮಗೆ ಆಧ್ಯಾತ್ಮಿಕ ವೃದ್ಧಿ, ಯಾವಾಗ ಆಧ್ಯಾತ್ಮಿಕವಾಗಿ ವೃದ್ಧಿ ಇರುತ್ತೋ ತಾಳ್ಮೆ ಬರುತ್ತೆ, ಸಹನೆ ಬರುತ್ತೆ. ಒಂದು ಒಳ್ಳೆ ದೇವರದ್ದು ಪುಸ್ತಕ ಓದಿ, ನೀವು ಸಹನೆ ತಾಳ್ಮೆ ಬರುತ್ತೆ. ಅದೇ ಕೋಪ ಆವೇಶಗಳು ಬರ್ತಕ್ಕಂಥ ವಿಶೇಷವಾದ ಪುಸ್ತಕ ಓದಿ, ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ತಾಮಸ ಗುಣಗಳು ಕೂಡ ಜಾಸ್ತಿ ಆಗುತ್ತೆ. ಈ ವೀಳ್ಯದೆಲೆ ದೀಪವನ್ನು ನಾವು ತುದಿಯನ್ನು ಮುರಿಯದೆ, ಯಾವುದು, ಯಾಕೆಂದರೆ ನಾವು ಸಾಮಾನ್ಯವಾಗಿ ಏನಕ್ಕೆ ಯಾವುದಕ್ಕೆ ಉಪಯೋಗಿಸಿದ್ರು ಕೂಡ ಮುರಿದಿಡ್ತೀವಿ. ಇದನ್ನು ಮುರಿದೇ ಒಂದು ವೀಳ್ಯದೆಲೆ ದೀಪ ತಗೊಳ್ಳೋದು, ಅದರಲ್ಲಿ ಒಂದು ಪುಟ್ಟ ಮಣ್ಣಿನ ಹಣತೆ ತಗೊಳ್ಳೋದು, ಪುಟ್ಟ ಮಣ್ಣಿನ ಹಣತೆ ತಗೊಂಡು ಆ ಹಣತೆಯಲ್ಲಿ 2 ಬತ್ತಿಯನ್ನು ಹಾಕಿ ಆ ದೀಪಕ್ಕೆ ಸ್ವಲ್ಪ ಎಳ್ಳೆಣ್ಣೆ, ಶುದ್ಧವಾದ ಎಳ್ಳಿನ ಎಣ್ಣೆಯನ್ನು ಅದರಲ್ಲಿಟ್ಟು ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ದೇವರ ಗುಡಿಯಲ್ಲಿ, ಬಾಗಿಲಲ್ಲ ದೇವರ ಗುಡಿಯಲ್ಲಿ, ಈಗಾಗಲೇ 2 ದೀಪ ಇದೆ ಸ್ವಾಮಿ, ನಾವು ಈ ದೀಪ ಎಲ್ಲಿಡಬೇಕು? ಮುಂದಗಡೆ ದೇವರ ಮುಂದೆ ಆ ದೀಪವನ್ನು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಎಲೆ ತಗೊಂಡು, ಎಲೆಯಲ್ಲಿ ಮಣ್ಣಿನ ಹಣತೆ ತಗೊಂಡು ಅದರಲ್ಲಿ ಎಳ್ಳಿನ ಎಣ್ಣೆಯನ್ನು ಹಾಕಿ ಆ ದೀಪವನ್ನು ಸಂಧ್ಯಾಕಾಲದಲ್ಲಿ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪಕ್ಕೆ ಆರತಿಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಕಷ್ಟಗಳು ನಿವಾರಣೆ ಆಗುತ್ತೆ, ಕಲಹಗಳು ಹೋಗುತ್ತೆ, ಮನೆಯಲ್ಲಿ ಶಾಂತಿ ಸಿಗುತ್ತೆ, ದುಷ್ಟಶಕ್ತಿಗಳ ಕಾಟ ಕೂಡ ಕಡಿಮೆ ಆಗುತ್ತೆ. ಇದು ಬಹು ವಿಶೇಷವಾದ ತಂತ್ರ ಅಂತ ಹೇಳ್ತಾ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಂಡಿದ್ದೆ ಆದರೆ ಶುಭ ಆಗುತ್ತೆ. ಬಹು ವಿಶೇಷವಾಗಿ ಮಂಗಳವಾರ, ಶನಿವಾರ ರಾತ್ರಿಯ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಪ್ರತಿದಿನ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ 5 ಡೇಸ್, 5 ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.